ಹಲೋ ಮಕ್ಕಳೇ, ನಾನು ನಿಮ್ಮ ಲೋಕೇಶ್, ಬೋಧಶಾಸ್ತ್ರ ಉಪನ್ಯಾಸಕ, ಫಿಸಿಕ್ಸ್ ಫ್ಯಾಕಲ್ಟಿ. ಮಕ್ಕಳೇ, ಇವಾಗ ತಾನೇ ಕ್ವಾರ್ಟರ್ಲಿ ಎಕ್ಸಾಮ್ ಮುಗಿಸ್ಕೊಂಡಿದ್ದೀರಾ. ಕೆಲವರೆಲ್ಲ ಚೆನ್ನಾಗಿ ಮಾಡಿದರೆ ತುಂಬ ಒಳ್ಳೆಯದು, ಇನ್ನೂ ಅಷ್ಟೇ ಎನರ್ಜಿಯಾಗಿ ಮುಂದೆ ಹೋಗ್ತಾ ಇರ್ರಿ. ಬಟ್ ಯಾರಾದರೂ ಇನ್ನೂ ಇವಾಗ ತಾನೇ ಸ್ಟಾರ್ಟ್ ಮಾಡಿ ಫಸ್ಟ್ ಟೆಸ್ಟ್ ಏನಾದರೂ ನಿಮಗೆ ಒಂದು ರಿಯಲೈಸೇಷನ್ ಥರ ಆಗಿದ್ದರೆ, ಸೊ ಈ ಒಂದು ಸೆಷನಿಂದ ನೀವು ಯಾವ ರೀತಿ ನೆಕ್ಸ್ಟು ಕಂಟಿನ್ಯೂ ಮಾಡಬೇಕು, ಯಾವ ರೀತಿ ಪ್ರಾಪರಾಗಿ ಫಿಸಿಕ್ಸ್ನ ಓದಬೇಕು, ಎಕ್ಸ್ಪೆಕ್ಟ್ ಮಾಡ್ದಂಗೆ SLC ಇದ್ದಂಗೆ ಇಲ್ಲಿರಲ್ಲ ಅಂತ ಆಲ್ರೆಡಿ ಎಕ್ಸ್ಪೆಕ್ಟ್ ಆಗಿರುತ್ತೆ, ಯಾವ ರೀತಿ ಇರುತ್ತೆ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿಂದ ಆದರೂ ಸ್ಟಾರ್ಟ್ ಮಾಡಿ. ನಿಮ್ಮ ಕ್ವಾರ್ಟರ್ಲಿ ಆಲ್ರೆಡಿ ಮುಗ್ದಿದೆ. ಕ್ವಾರ್ಟರ್ಲಿ ಫಿಸಿಕ್ಸ್ ಚೆನ್ನಾಗಿ ಆಗಿಲ್ವಾ? ಈಗ ನೋಡೋಣ, ಫಿಸಿಕ್ಸ್ ಬ್ಯಾಕ್ಲಾಗ್ ಕ್ಲಿಯರ್ ಮಾಡೋಣ. ಫಸ್ಟು ಬ್ಯಾಕ್ಲಾಗನ್ನು ಕ್ಲಿಯರ್ ಮಾಡಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಒಂದು ವೇಳೆ ಜಸ್ಟ್ ಅಸಂಪ್ಷನ್ ಅಷ್ಟೇ, ಇದು ಎಕ್ಸಾಕ್ಟಾಗಿ ನೀವು ಚೆನ್ನಾಗಿ ಮಾಡಿಲ್ಲ ಅಂತ ನಾನು ಹೇಳ್ತಿಲ್ಲ. ಚೆನ್ನಾಗಿ ಮಾಡಿರೋರು ಓಕೆನೇ, ಬಟ್ ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋರು ಅಂತ ಹೇಳ್ತಾ ಇದ್ದೀನಿ. ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತಿಲ್ಲ ನಾನು, ಇವಾಗ ಸ್ಟಾರ್ಟ್ ಮಾಡಿರೋರು. ಏನೋ ಓದೋಕ್ಕೆ ಹೋಗಿ ಮತ್ತು ಓದೋಕ್ಕಾಗ್ದ್ರೆ ಏನೋ ತೊಂದರೆ ಆಗಿರೋರು. ಸೊ ಕ್ವಾರ್ಟರ್ಲಿ ಡಸ್ ನಾಟ್ ಡಿಸೈಡ್ ಯುವರ್ ಫೈನಲ್ ರಿಸಲ್ಟ್. ಈ ಕ್ವಾರ್ಟರ್ಲಿ ಈ ಮಿಡ್ ಟರ್ಮ್ ಎಲ್ಲ ನಿಮಗೆ ರಿಯಲೈಸೇಷನು ಇಲ್ಲಿ ರಿಯಲೈಸ್ ಆಗಿ ನೆಕ್ಸ್ಟ್ ಓದ್ತಾ ಹೋಗಬೇಕು. ಬಟ್ ಮಿಡ್ ಟರ್ಮ್ಗೂ ಮತ್ತೆ ಅದೇ ಚಾನ್ಸ್ ತೊಗೊಂಡ್ಬೇಡಿ. ಕಂಟಿನ್ಯೂ ಆಯಿತು ಅಂದರೆ ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಈಗ ನೋಡೋಣ. ಸೊ ಫಿಸಿಕ್ಸಲ್ಲಿ ಎಸ್ಪೆಷಲಿ ಯಾವ ರೀತಿ ಕಮ್ಬ್ಯಾಕ್ ಆಗಬೇಕು, ಸೆಕೆಂಡ್ ಇಯರ್ ಆದರೂ ಸರಿ, ಫಸ್ಟ್ ಇಯರ್ ಆದರೂ ಸರಿ, ಯಾವ ರೀತಿ ಓದಬೇಕು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ವೈ ಡಿಡ್ ಫಿಸಿಕ್ಸ್ ಫೀಲ್ ಹಾರ್ಡ್ ದಿಸ್ ಕ್ವಾರ್ಟರ್ಲಿ? ಒಂದು ಕೆಲವ್ರಿಗೆ ಏನಾದರೂ ಕ್ವಾರ್ಟರ್ಲಿ ಎಕ್ಸಾಮು ತುಂಬ ಹಾರ್ಡ್ ಅನಿಸಿ ಏನಿದು ಹಿಂಗಿದೆ ಫಿಸಿಕ್ಸ್ ಓದೋಕ್ಕಾಗ್ತಿಲ್ವೇ, ಈ ಥರ ಫಿಯರ್ ಇರೋರು ಆ ಫಿಯರ್ನ ಫಸ್ಟು ಬಿಟ್ಬಿಡಿ, ಆ ಫಿಯರ್ ಇಟ್ಕೊಳ್ಬೇಡಿ. ಸೊ ಎವ್ರಿ ಸ್ಟ್ರಗ್ಲಿಂಗ್ ಸ್ಟೂಡೆಂಟ್ ಫಾಲ್ಸ್ ಇನ್ ಟು ಒನ್ ಆಫ್ 3 ಪ್ಯಾಟ್ರನ್ಸ್, ರೆಕಗ್ನೈಸಿಂಗ್ ಯುವರ್ಸ್ ಇನ್ ದ ಫಸ್ಟ್ ಸ್ಟೆಪ್ ಟು ರಿಕವರಿ. ಕಾನ್ಸೆಪ್ಟ್ ಕನ್ಫ್ಯೂಷನ್. ಫಾರ್ಮುಲಾ ಗೊತ್ತಿದೆ ಆದರೆ ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ಇದು ಕಾಮನಾಗೆ ಆಗೋ ಡೌಟ್. ಇದು ಫಾರ್ಮುಲಾ ಗೊತ್ತಿದೆ ಆದರೆ ಅಪ್ಲೈ ಮಾಡೋಕ್ಕೆ ಆಗ್ತಿಲ್ಲ. ಇನ್ನೊಂದು ಸಿಚುವೇಷನು, ಫಾರ್ಮುಲಾನು ಗೊತ್ತಾಗ್ತಿಲ್ಲ, ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂತ. ಇದಕ್ಕೊಂದೇ ಸೊಲ್ಯೂಷನ್ ಮಕ್ಕಳೇ. ಅಟ್ಲೀಸ್ಟ್ ಚಾಪ್ಟರ್ ಓದಿದಾದಮೇಲೆ ಒಂದು A4 ಸೈಜ್ ಶೀಟ್ ತೊಗೊಳ್ಳಿ, ಫಾರ್ಮುಲಾಸ್ ಲಿಸ್ಟ್ ಮಾಡಿ. ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ಅವನ್ನ ರಿವೈಸ್ ಮಾಡ್ತೀರಿ. ರಿವೈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫಿಸಿಕ್ಸ್. ಬ್ಯಾಕ್ಲಾಗ್ ಅಂದರೆ ಉಳಿಸ್ಕೊಂಡಿರೋರು, ಓದೋಕ್ಕಾಗದೆ ಉಳಿಸ್ಕೊಂಡಿರೋರು ಕೆಲವು ಚಾಪ್ಟರ್ಸ್ನ, ಪ್ರೀವಿಯಸ್ ಚಾಪ್ಟರ್ಸ್ ಕಂಪ್ಲೀಟ್ ಆಗಿಲ್ಲ, ಇನ್ಕಂಪ್ಲೀಟ್ ಫೌಂಡೇಶನ್ಸ್ ಆರ್ ಮೇಕಿಂಗ್ ನ್ಯೂ ಟಾಪಿಕ್ಸ್ ಈವನ್ ಹಾರ್ಡರ್. ಈ ಫಿಸಿಕ್ಸು ಫಸ್ಟ್ ಇಯರ್ ಆಗಿರಲಿ, ಸೆಕೆಂಡ್ ಇಯರ್ ಆಗಲಿ, ಪಾರ್ಟ್ 1 ಹೆಂಗಿದೆ ಅಂದರೆ ಕಂಟಿನ್ಯೂಸ್ ಇದೆ. ಅದು ಕಂಟಿನ್ಯೂಸ್ ಟಾಪಿಕ್ಸ್ ಎಲ್ಲ ನೀವು ಅನಲೈಸ್ ಮಾಡಬೇಕು. ಎಸ್ಪೆಷಲಿ ಸೆಕೆಂಡ್ ಇಯರ್ ಅವ್ರಿಗೆ ಕಂಟಿನ್ಯೂಟಿ ಇದೆ. ಪಾರ್ಟ್ 1 ಫುಲ್ಲೂ. ಈ PUC 1 ಅವ್ರಿಗೆ ಪಾರ್ಟ್ 1ಅಲ್ಲಿ ಏನೋಗ್ತೀವಿ ಇದೆಲ್ಲ ಬೇಸಿಕ್ಸು ಸೆಕೆಂಡ್ ಇಯರ್ಗೆ ಕವರ್ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಇಲ್ಲಿ ಕ್ವಾರ್ಟರ್ಲಿಗೆ ರಿಯಲೈಸೇಷನ್ ತೊಗೊಂಡು ಕರೆಕ್ಟಾಗಿ ಓದಿ. ಎಕ್ಸಾಮ್ ಫಿಯರ್, ಫಿಸಿಕ್ಸ್ ಅಂದರೆ ಡಿಫಿಕಲ್ಟ್ ಅನ್ನೋ ಫಿಯರ್, ಆ ಮೆಂಟಲ್ ಬ್ಲಾಕ್ ದಟ್ ಟರ್ನ್ಸ್ ಮ್ಯಾನೇಜಬಲ್ ಕ್ವಶನ್ಸ್ ಇಂಟು ಪ್ಯಾನಿಕ್ ಮೂಮೆಂಟ್ಸ್. ಹೌದು, ಕ್ವಶನ್ ನೋಡಿದ ತಕ್ಷಣ ಪ್ಯಾನಿಕ್ ಆಗ್ಬಿಡ್ತೀರ. ಸೊ ಆ ಪ್ಯಾನಿಕ್ನ ಹೋಗ್ಸೋದಕ್ಕೇ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟು ಏನು ಮಾಡಬೇಕು ಅಂತ ಯೂಶಲಿ ಅನಲೈಸ್ ಮಾಡಿ ನೋಡಬೇಕಾಗುತ್ತೆ. ಸೊ ಈ ಕನ್ಫ್ಯೂಷನ್ ಇಲ್ದಿರಂಗೆ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಫಿಸಿಕ್ಸು ವರ್ಕ್ ಆಗೋದೇ ಪ್ರಾಕ್ಟೀಸ್ ಮಾಡಲೇಬೇಕು. ಈ ಕ್ವಾರ್ಟರ್ಲಿ ಎಕ್ಸಾಮೇ ನಿಮಗೆ ನೆಕ್ಸ್ಟು ಫಿಯರ್ಲೆಸ್ ಆಗಿ ಕಾಣಬೇಕು ಇನ್ನೊಂದು ಎಕ್ಸಾಮ್. ಓಕೆ, ಸೊ ಫಸ್ಟು ಬ್ಯಾಕ್ಲಾಗ್ನ ಕವರ್ ಮಾಡೋದಕ್ಕೆ ಪ್ರೀವಿಯಸ್ ಚಾಪ್ಟರ್ಸ್ ಏನೇನಿದೆಯೋ ಅವೆಲ್ಲ ಬೇಸಿಕ್ಸ್. ಆ್ಯಕ್ಚುಲಿ ಫಸ್ಟು ಕ್ವಾರ್ಟರ್ಲಿಗೆ ಮಾಡಿರೋದೆಲ್ಲ ಬೇಸಿಕ್ ಚಾಪ್ಟರ್ಸೇ. ಸೊ ಅದನ್ನು ಕವರ್ ಮಾಡಿ. ಫಾರ್ಮುಲಾ ಕನೆಕ್ಷನ್ ತೊಗೊಳ್ಳಿ. ಬೋರ್ಡ್ ಪ್ಲಸ್ KCT ಇದನ್ನು ಇಲ್ಲೇ ಹೇಳ್ತಿದ್ದೀನಿ. KCT ಕೂಡ ಇಲ್ಲೇ ಸ್ಟಾರ್ಟ್ ಮಾಡಲಿ ಅಂತಲೇ ಹೇಳ್ತಿದ್ದೀನಿ. ನೀವು ಬೋರ್ಡ್ಸ್ ಯಾವಾಗ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಫಾರ್ಮುಲಾಸ್ ಲಿಸ್ಟ್ ಮಾಡ್ತಿರೋ, ನೆಕ್ಸ್ಟ್ ಅದೇ ಮೂಮೆಂಟಲ್ಲೇ KCT ಸ್ಟಾರ್ಟ್ ಮಾಡಬೇಕು. KCT ಒಂದು ಅನಾಲಿಸಿಸ್ ಥರ ಹೋಗ್ತಿರುತ್ತೆ ಚಾಪ್ಟರ್ ವೈಸು. ಲಾಸ್ಟಲ್ಲಿ ರಿವಿಷನ್ಗೆ ಇಟ್ಕೊಳ್ಳಿ. ನೀವೆಲ್ಲ ಲಾಸ್ಟಲ್ಲಿ ಓದೋಣ, ಲಾಸ್ಟಲ್ಲಿ ಎಷ್ಟು ಅಂತ ಓದ್ತೀರಾ ಸಡನ್ನಾಗಿ, ನಿಮ್ಮ ಮೈಂಡು ಅಡಾಪ್ಟ್ ಆಗಿರಲ್ಲ ಓದೋಕ್ಕೆ. ಸೊ ಇವೆಲ್ಲ ಇರುತ್ತೆ. ಓಕೆನಾ? ಇವಾಗ ಪ್ರಾಸೆಸ್ ನೋಡೋಣ. ಲಾಂಗ್ ಫಾರ್ಮ್ ವೀಡಿಯೋ ಸ್ಟ್ರಕ್ಚರ್ ಯೂಶ್ವಲಿ ಇನ್ಮೇಲೆ ನಾನು ಅಂದ್ಕೊಳ್ತಿದ್ದೀನಿ ಈ KCTಗೆ ಪಾರ್ಟ್ಸ್ ಥರ ವೀಡಿಯೋ ಬಿಟ್ಟರೆ ನಿಮ್ಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತಲೇ. ಸೊ ಅದಕ್ಕೋಸ್ಕರ ಆ ಲಾಂಗ್ ಫಾರ್ಮ್ಸಲ್ಲಿ ಕೆಲವು ಸಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತೀನಿ ಆದಷ್ಟು. ಸೊ ಇಲ್ಲಿಂದನೇ ಒಂದು ಬೇಸ್ಮೆಂಟ್ ಅಂತಲೇ ಅಂದ್ಕೊಳ್ಳಿ. ನೀವು ಬೋರ್ಡ್ಸ್ನ ಬಿಟ್ಟಿರೋರು ಫಸ್ಟು 1 ಶಾರ್ಟ್ ವೀಡಿಯೋಸ್ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕಾಲೇಜಲ್ಲೇ ಅರ್ಥ ಆಗ್ತಿದ್ರೆ ಕಾಲೇಜಲ್ಲೇ ಓದಿ, ಇಲ್ಲಿ ಅರ್ಥ ಆಗ್ತಿದೆ ಇಲ್ಲೇ ಓದಿ. ಲೈವ್ಸಲ್ಲಿ ಓದ್ತೀರಾ ಅಲ್ಲೇ ಪ್ರಾಕ್ಟೀಸ್ ಮಾಡೋದನ್ನು ಬಿಡಬೇಡಿ. ನೀವು ಪ್ರಾಕ್ಟೀಸ್ ಮಾಡಬೇಕು, ನಿಮಗೆ ನೀವೇ ರಾಜ ಆಗಬೇಕು. ಕಾನ್ಸೆಪ್ಟ್ ಫೌಂಡೇಶನ್, ಇಲ್ಲಿ ಫೌಂಡೇಶನ್ ಇಟ್ಕೊಳ್ತೀರಾ. ಫಾರ್ಮುಲಾ ಅಂಡರ್ಸ್ಟ್ಯಾಂಡಿಂಗ್, ಫಾರ್ಮುಲಾ ಅರ್ಥ ಆಗಬೇಕು, ಅದನ್ನು ನೋಟ್ ಮಾಡಬೇಕು. ಬೋರ್ಡ್ ಎಕ್ಸಾಮ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತೀರಾ. ನೆಕ್ಸ್ಟು KCT ಅಪ್ಲಿಕೇಶನ್ಸ್ನ ಸಾಲ್ವ್ ಮಾಡಬೇಕು. ಬೋರ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾಯಿದ್ರೆ ಅಲ್ಲಿ ನಿಮಗೆ ಫೌಂಡೇಶನ್ ಯಾವುದು, ಕಾನ್ಸೆಪ್ಟ್ ಫೌಂಡೇಶನ್ ಕ್ರಿಯೇಟ್ ಆಗುತ್ತೆ. ಫೌಂಡೇಶನ್ ಕ್ರಿಯೇಟ್ ಆದಮೇಲೆ KCT ಅಪ್ಲಿಕೇಶನ್ಸ್, ಇದೇ ಸ್ಟೆಪ್ ಬೈ ಸ್ಟೆಪ್ ನೀವು ಹೋಗಬೇಕು. ನೆಕ್ಸ್ಟು ಟೆಸ್ಟ್ಗಳಾದರೆ ಏನಾದರೂ ತೊಗೊಳ್ತಿರ್ತೀರಲ್ವ KCTದು, ಅದು ನಿಮಗೆ ಪ್ರಾಕ್ಟೀಸ್ ಚಾಲೆಂಜ್. ಅದು ಈ ಪ್ರಾಸೆಸ್ನ ಅಳವಡಿಸ್ಕೊಳ್ಳಿ.
KCET ಎಕ್ಸಾಮ್ ಮಿಸ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮಲ್ಲಿ ಫ್ರೆಂಡ್ಸ್ ಎಲ್ಲನೂ ಅದಕ್ಕೆ ಪೋಟಿ ಬೀಳ್ತಾ ಇರ್ತಾರೆ. ಡಿಗ್ರಿ ಕಾಲೇಜ್ ಚೆನ್ನಾಗಿರಬೇಕು ಅಂದರೆ. ಸೊ ಕ್ಯಾಲ್ಕುಲೇಷನ್ಸ್ ಎಲ್ಲ ತುಂಬಾ ಬರ್ತಿರುತ್ತೆ ಯೂಶ್ವಲಿ. ಸೊ ಅದಕ್ಕೋಸ್ಕರ ಫೇಸ್ 1 ಫೌಂಡೇಶನ್ನು, ಮೋಷನ್ ಇನ್ ಎ ಪ್ಲೇನು, ಲಾಸ್ ಆಫ್ ಮೋಷನ್, ತುಂಬ ವೇಟೇಜ್ ಇರೋ ಚಾಪ್ಟರ್ಸ್ ಇವು, ತುಂಬ ವೇಟೇಜ್ ಇರೋ ಚಾಪ್ಟರ್ಸು. ಕೋರ್ ಮೆಕ್ಯಾನಿಕ್ಸಲ್ಲಿ ವರ್ಕ್ ಎನರ್ಜಿ, ಪವರು, ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್, ರೊಟೇಷನಲ್ ಮೋಷನು, ಅಪ್ಲಿಕೇಶನ್ಸ್ ಅಂತ ಬಂದಾಗ ಗ್ರಾವಿಟೇಷನ್ನು ಮತ್ತು ಮೆಕ್ಯಾನಿಕಲ್ ಪ್ರಾಪರ್ಟೀಸು. ಗ್ರಾವಿಟೇಷನ್ನು, ಸಿಸ್ಟಮ್ ಆಫ್ ಪಾರ್ಟಿಕಲ್ಸು ಇದು ತುಂಬ ಕವರೇಜ್ ಆಗುತ್ತೆ ನಿಮ್ಮ ಕಾಂಪಿಟೇಟಿವ್ KCET ಆಗಲಿ, ನೀಟ್ ಆಗಲಿ. ನೀಟಲ್ಲಂತೂ ಗ್ರಾವಿಟೇಷನ್ ಒಳ್ಳೆ ಕ್ವಶನ್ಸೇ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು ಈ ಚಾಪ್ಟರ್ಸು ಫಸ್ಟು ಫೌಂಡೇಶನ್ನ ಚೆನ್ನಾಗಿಟ್ಕೊಳ್ಳಿ. ಇನ್ಕ್ಲೂಡ್ ಮಾಡಿದ್ರೆ ಆಸಿಲೇಷನ್ಸು, ವೇವ್ಸ್ ಕೂಡ ಇನ್ಕ್ಲೂಡ್ ಮಾಡ್ಬೋದು, ಬಟ್ ಇದು ಮೈನ್ ಬೇಸಿಕ್ಸ್ ಆಗುತ್ತೆ ನೆಕ್ಸ್ಟ್ ಇಯರ್ ಟಾಪಿಕ್ಸಲ್ಲೂ ಕೂಡ. ಓಕೆ, ಸೊ ಸೆಕೆಂಡ್ ಇಯರ್ ಅಂತ ಬಂದಾಗ ಯೂಶ್ವಲಿ ಎಲೆಕ್ಟ್ರೋಸ್ಟ್ಯಾಟಿಕ್ಸು 2 ಚಾಪ್ಟರ್ ಇದೆ. ಕರೆಂಟ್ ಎಲೆಕ್ಟ್ರಿಸಿಟಿನೂ ಆ್ಯಡ್ ಆಗುತ್ತೆ. ಮ್ಯಾಗ್ನೆಟಿಸಮಲ್ಲಿ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಇಲ್ಲಿ ಆಪ್ಟಿಕ್ಸಲ್ಲಿ ರೇ ಆಪ್ಟಿಕ್ಸು, ಮಾಡರ್ನ್ ಫಿಸಿಕ್ಸು. ಇಷ್ಟರಲ್ಲೂ ನೀವು ಕೂಡ ಸೆಕೆಂಡ್ ಇಯರ್ ಅವರು ಬೋರ್ಡ್ಸು, KCET ಅಪ್ಲಿಕೇಶನ್ಸ್ ಚೆನ್ನಾಗಿ ಸಾಲ್ವ್ ಮಾಡಿದ್ರೇ ಈ ಬೋರ್ಡ್ಸ್. ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಆವ್ರೇಜ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಒಂದು ಸಬ್ಜೆಕ್ಟಲ್ಲಿ ಆವ್ರೇಜು ಚೆನ್ನಾಗಿ ಮೀನ್ಸ್ ಬೋರ್ಡಲ್ಲಿ ಚೆನ್ನಾಗಿ ಮಾಡಿರ್ತೀರ. KCETಯಲ್ಲಿ ಜಸ್ಟ್ ಅಸಂಪ್ಷನ್ ಅಷ್ಟೇ, ಕಡಿಮೆ ಬಂದಿದೆ, 2 ಆವ್ರೇಜ್ ಮಾಡಿ ನೋಡಿ. ಆವ್ರೇಜ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತಾ? ಇನ್ಕ್ರೀಸ್ ಆಗಲ್ಲ ತಾನೆ. ಅದೇ ನೀವು 2ರಲ್ಲೂ ಟಾಪ್ ಮಾಡಿದ್ದೀರಾ ಅಂದರೆ ಆವ್ರೇಜ್ ಚೆನ್ನಾಗೇ ಇರುತ್ತೆ ನಿಮಗೆ. 50% ಈಸ್ ವೆರಿ ಇಂಪಾರ್ಟೆಂಟ್. 2ರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡೇಬೇಕು ನೀವು. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಈ ಕ್ವಾರ್ಟರ್ಲಿ ಚೆನ್ನಾಗಾಗಿಲ್ಲ ಅಂದರೆ ಇವಾಗಾದರೂ ಕಂಡುಬಿಡಿ. ಬೋರ್ಡ್ಸ್ ಕವರ್ ಮಾಡೋ ಮುಖಾಂತರ ನೆಕ್ಸ್ಟು KCET ಚೆನ್ನಾಗಿ ಮಾಡಿ. KCET ಪ್ರಾಕ್ಟೀಸ್ ಮಾಡಲೇಬೇಕು. ಫೈನಲ್ ಎಕ್ಸಾಮ್ ಆಗೋದ್ಮೇಲೆ ರಿಯಲೈಸ್ ಆಗೋ ಬದಲು ಇವಾಗೇ ರಿಯಲೈಸ್ ಆಗಿ. ಹೈ ಇಂಪ್ಯಾಕ್ಟ್ ಲಾಂಗ್ ಫಾರ್ಮ್ ವೀಡಿಯೋ ಐಡಿಯಾಸ್. ಸೊ ಇದರಲ್ಲಿ ಏನು ಮಾಡುತ್ತೆ ಅಂದರೆ ಈ ವೀಡಿಯೋಸ್ನಲ್ಲಿ ನೆಕ್ಸ್ಟ್ ತೊಗೊಂಬರೋ ವೀಡಿಯೋಸಲ್ಲೇ ಅಂತಲೇ ಅಂದ್ಕೊಳ್ಳಿ. ಆಲ್ರೆಡಿ ಆಗಿರೋ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟ್ಸ್ ಇದೆ. ಸ್ಕೇಲರ್ ಪ್ರಾಡಕ್ಟ್, ವೆಕ್ಟರ್ ಪ್ರಾಡಕ್ಟ್, ಈ ಥರ ಬೇಸಿಕ್ ಕಾನ್ಸೆಪ್ಟ್ಸ್ ಮಾಡಿದ್ದೀನಿ. ಅದರಲ್ಲಿ ನೀವೇನು ಬೇಕೋ ಅದನ್ನು ಪ್ರಾಕ್ಟೀಸ್ ಮಾಡಿ ಕ್ಯಾರಿ ಮಾಡಿ. ನೆಕ್ಸ್ಟು ನೀವು ಏನೇ ಸಬ್ಜೆಕ್ಟಿವ್ ವೈಸ್ ಹೋಗ್ತಿದ್ರು ಕೂಡ ಅವೆಲ್ಲ ಬೇಸಿಕ್ಸ್ ಆಗುತ್ತೆ. ಫಿಸಿಕ್ಸ್ ಬ್ಲ್ಯಾಕ್ ಕ್ಲಾಕ್ ಕ್ಲಿಯರ್, ಅದನ್ನು ಫಸ್ಟು ಕ್ಲಿಯರ್ ಮಾಡಿಬಿಡಿ. ಏನೇನು ಟಾಪಿಕ್ಸ್ ಮಿಕ್ಸ್ ಮಾಡಿದಿರೋ, 1 ಶಾರ್ಟ್ ವೀಡಿಯೋ ನೋಡ್ತೀರಿ, ಏನೇನು ನೋಡ್ತೀರಿ ಎಲ್ಲ ಕ್ಲಿಯರ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್. ಈ ನ್ಯೂಮರಿಕಲ್ಸ್ ಅನ್ನೋದ ಫಸ್ಟ್ ನೀವು ಬಿಲ್ಡ್ ಮಾಡ್ಕೊಬೇಕು, ಕ್ವಶನ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡೋದಕ್ಕೆ. ಎಕ್ಸಾಮಲ್ಲೂ ನೋಡಿರ್ತೀರ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಅನಿಸ್ತಾ ಇರುತ್ತೆ. ಪ್ರಾಬ್ಲಮ್ ಕರೆಕ್ಟ್ ಇರೋಂಗ ಈ ಡೌಟ್ ಇರುತ್ತೆ. ಆ ಡೌಟ್ ಇರಬಾರ್ದು ಅಂದರೆ ಇಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿರಬೇಕು. ಸೊ ಡಿರೈವೇಷನ್ ಮಾಸ್ಟರ್ ಕ್ಲಾಸ್, ಡಿರೈವೇಷನ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾದರೂ ನೀವು ಯಾರಾದರೂ ಕೆಲವ್ರು ಆಗಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಮಾಡಿ ಎಲ್ಲಾದರೂ ಒಂದು ಬ್ರೇಕ್ ಆಗುತ್ತೆ. ಅದಾಗಬಾರ್ದು ಅಂದರೆ ಪ್ರಾಕ್ಟೀಸ್ ಅನ್ನೋದು ಒಂದು ಸಲ ಮಾಡಿರಬೇಕು. ಜೊತೆಲ್ಲ ಹೋದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀವು ಮ್ಯಾಥಮೆಟಿಕಲಿ ಸ್ಟ್ರಾಂಗ್ ಇದ್ದರೆ ಮಾಡ್ಕೊಂಡು ಹೋಗ್ಬಿಡ್ತೀರ. ಸೊ ಫಿಸಿಕ್ಸ್ ಮಿಸ್ಟೇಕ್ಸ್ ದಟ್ ಕಾಸ್ಟ್ ಮಾರ್ಕ್ಸ್, ಹೌದಲ್ವಾ? ಅಲ್ಲಿ ಸಣ್ಣ ಸಣ್ಣ ತಪ್ಪುಗಳೇ ಒಂದೊಂದು ಸಲ ಒಂದೊಂದು ಮಾರ್ಕ್ಸ್ ಕಳ್ಕೊಳ್ತೀರ. ಎಲ್ಲ ಮಾಡಿರ್ತಾರೆ, ಯಾವುದೋ ಒಂದು ಸ್ಟೆಪ್ಪಲ್ಲಿ ಏನೋ ಮಿಸ್ಟೇಕ್ ಆಗುತ್ತೆ, 1 ಮಾರ್ಕ್ಸ್ ಹೋಯ್ತು. ಯೂನಿಟ್ಸ್ ಬರ್ದಿಲ್ಲ, ಹೋಯ್ತು ಮಾರ್ಕ್ಸು. ಸೊ ಇದೆಲ್ಲ ಆಗಬಾರ್ದು. ಸೊ ಫಿಸಿಕ್ಸ್ ನ್ಯೂಮರಿಕಲ್ಸ್ ಸ್ಟಾಕ್ಸ್ ಮಾಡೋದು ಹೇಗೆ, ಮೀನ್ಸ್ ಸಾಲ್ವ್ ಮಾಡೋದು ಹೇಗೆ, ಸ್ಟಾಕ್ಸ್ ಅಲ್ಲ ಸಾಲ್ವ್ ಮಾಡೋದು. ಫಿಸಿಕ್ಸ್ ನ್ಯೂಮರಿಕಲ್ಸಲ್ಲಿ ಸಾಲ್ವ್ ಮಾಡೋದು ಹೇಗೆ. ಮೋಸ್ಟ್ ಸ್ಟೂಡೆಂಟ್ಸ್ ಲೂಸ್ ಮಾರ್ಕ್ಸ್ ನಾಟ್ ಬಿಕಾಸ್ ದೇ ಡೋಂಟ್ ನೋ ಫಿಸಿಕ್ಸ್ ಬಟ್ ಬಿಕಾಸ್ ದೇ ಸ್ಕಿಪ್ ಸ್ಟೆಪ್ಸ್ ಆ್ಯಂಡ್ ರಶ್ ಥ್ರೂ ನ್ಯೂಮರಿಕಲ್ಸ್. ನ್ಯೂಮರಿಕಲ್ಸ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಸಡನ್ನಾಗಿ ಕಾನ್ಸೆಪ್ಟ್ಸ್ ಏನೋ ಕ್ಲಿಯರ್ ಮಾಡ್ಕೊಳ್ಳೋಕೆ ಸಡನ್ನಾಗಿ ಹೋಗ್ಬಿಡ್ತೀರ ಸಾಲ್ವ್ ಮಾಡೋಕ್ಕೆ. ನ್ಯೂಮರಿಕಲ್ಸ್ನ ಹೆಂಗಾಗುತ್ತದು? ಆಗೋದಿಲ್ಲ. ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಬೇಕು ಅಂದರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರಬೇಕು, ಫಾರ್ಮುಲಾಸ್ ಬರಬೇಕು. ಬಂದಿಲ್ವಾ? ಆ ಶೀಟಲ್ಲಿ ಬರ್ದಿರ್ತೀರಲ್ವ A4 ಸೈಡ್, ಜಸ್ಟ್ ಹೋಗಿ ನೋಡಿ. ಹೌದು, ಅಲ್ಲಾದರೂ ಕಲ್ತ್ಕೊಳ್ತೀರಾ. ಎಕ್ಸಾಮಲ್ಲಿ ಹೋಗಿ ಬಂದ್ಬಿಡುತ್ತೆ ನೆನಪು. ನನಗಂತೂ ಅಷ್ಟು ನೆನಪಿನ ಶಕ್ತಿ ಇಲ್ಲ, ನಾನು ಒಪ್ಕೊಳ್ತಾ ಇದ್ದೀನಿ. ನೀವು ಒಪ್ಕೊಳ್ಳೋಕೆ ರೆಡಿ ಇದ್ದೀರಾ? ಒಪ್ಕೊಳ್ಳೋಕೆ ರೆಡಿ ಇದ್ದರೆ ಫಾರ್ಮುಲಾ ಶೀಟ್ ರೆಡಿ ಮಾಡ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ತೀರಿ, ಸಾಲ್ವ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್, ಐಡೆಂಟಿಫೈ, ಸೆಲೆಕ್ಟ್, ಅಪ್ಲೈ, ವೆರಿಫೈ, ಈ ಫಾಲೋ ಮಾಡಿ. ಸೊ ಯೂಶ್ವಲಿ ಇದು ಹೇಳ್ತಿರೋದೆಲ್ಲ ಜನರಲ್ಲಿಗೆ, ಬಟ್ ನೆಕ್ಸ್ಟ್ ಬರೋ ವೀಡಿಯೋಸಲ್ಲೆಲ್ಲ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ನೊಂದು ಬೇಸಿಕ್ಸ್ ಕೂಡ ತೊಗೊಳ್ಬರ್ತೀನಿ. ಲಾಗರಿದಮಿಕ್ಕು, ಸೈನ್ ವ್ಯಾಲ್ಯೂಸು, ಕೊಸೈನ್ ವ್ಯಾಲ್ಯೂಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಈ ಕ್ಲಾರ್ಕ್ ಬುಕ್ಸಲ್ಲಿ ಅಂತ, ಅದನ್ನು ಮಿಸ್ ಮಾಡಿದಿರೋ ವೀಡಿಯೋಸ್ ನೋಡ್ತಾ ಇರಿ. ಇನ್ಮೇಲೆಲ್ಲ ಬೇಸಿಕ್ಸ್ ಡಿಸ್ಕಸ್ ಮಾಡ್ತೀನಿ. ಈ ಲಾಂಗ್ ಫಾರ್ಮ್ ವೀಡಿಯೋಸ್ ಎಷ್ಟು ಇಷ್ಟ ಆಗಿದ್ರೆ ಅದೇ ಮೊಮೆಂಟಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಜೊತೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಕೂಡ ಫಾಲೋ ಮಾಡ್ತೀರಿ. ಸ್ಟೂಡೆಂಟ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ. ಸೊ ದಿಸ್ ಈಸ್ ವಾಟ್ ದ ಫಿಸಿಕ್ಸ್ ಬ್ಯಾಕ್ಲಾಗ್ ಸೀರೀಸ್ ಇಸ್ ಡಿಸೈನ್ ಟು ಡೆಲಿವರ್. ಅಂದರೆ ಫಸ್ಟು ಬ್ಯಾಕ್ಲಾಗ್ಸ್ನೆಲ್ಲ ಕವರ್ ಮಾಡ್ತಾ ಹೋಗಿ. ಸೊ ಎಲ್ಲ ಸೀರೀಸ್ ಆದಮೇಲೆ ಈ ನ್ಯೂಮರಿಕಲ್ಸ್ ಎಲ್ಲ ಸಾಲ್ವ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂದರೆ ಎಕ್ಸಾಮ್ಗೆ ನೀವು ರೆಡಿಯಾಗಿರಬೇಕು. ಸೊ ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಒಂದು ಸೀರೀಸ್ ಹೆಂಗೆ ಸರ್ ಸೀರೀಸ್ ಅದು ಒಂದು ಚಾಪ್ಟರ್ ಇದೆ, NCERT ನೋಡ್ತೀರಾ, ಅರ್ಥ ಆಗಲ್ಲ, ಏನು ಮಾಡಬೇಕು, ಕಾಲೇಜಲ್ಲಿ ಮುಗ್ದೋಗಿದೆ,
ಒನ್ ಶಾಟ್ ವಿಡಿಯೋಸ್ ಇದೆ, ಲೈವ್ ಸೆಷನ್ಸ್ ಇದೆ. ನೋಡಬೇಕು, ಕ್ಲಿಯರ್ ತೊಗೊಳ್ಬೇಕು, ಸಾಲ್ವ್ ಮಾಡಬೇಕು, ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು, ಮುಂದೆ ಹೋಗಬೇಕು. ಆಮೇಲೆ ಮುಂದೆ ಹೋದ್ಮೇಲೆ ಚಾಪ್ಟರ್ ಹಿಂದೆ ಬಿಡಬೇಕಾ? ಇಲ್ಲ, ಹಿಂದೆ ರಿವೈಸ್ ಮಾಡ್ತಿರ್ಬೇಕು. ಸೊ ಪ್ರಾಕ್ಟೀಸ್ ಡೈಲಿ. ಒಂದೊಂದು ದಿನ ಬ್ರೇಕು ತೊಗೊಳ್ಳಿ. ಡೈಲಿ ಅಂದ ತಕ್ಷಣ ಬಾಡಿಗೂ ಸಪೋರ್ಟ್ ಮಾಡಲ್ಲ. ಒಂದೊಂದು ದಿನ ಬ್ರೇಕ್. ಆವತ್ತು ಬ್ರೇಕ್ ತೊಗೊಂಡಿದ್ರೆ ಏನೂ ಮಾಡೋಕ್ಕೋಗ್ಬಾರ್ದು. ಫೋನು ಜಾಸ್ತಿ ನೋಡಬಾರ್ದು. ಮನೆಯಲ್ಲಿ ಓಡಾಡ್ತಿರೋ, ಬೇರೆ ಏನಾದರೂ ಬೇರೆ ಬುಕ್ಸ್ ಆಧಾರ ಅಭ್ಯಾಸ ಇದ್ದರೆ ಒಳ್ಳೆಯದೇ. ನೆಕ್ಸ್ಟ್ ಡೇ ಬಂದುಬಿಟ್ಟು ಮತ್ತೆ ಹಿಂಗೆ ರಜಾ ಕೊಟ್ಬಿಡೋಣ. ರಜಾ ಕೊಡ್ತಾ ಹೋಗ್ತೀರ, ನಿಮ್ಮ ಮಾರ್ಕ್ಸ್ ಬೇರೆಯವ್ರು ತೊಗೊಳ್ತಾ ಹೋಗ್ತಾರೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಜೊತೆಯಲ್ಲಿ ಈ ಕ್ವಾರ್ಟರ್ಲಿ ಟೆಸ್ಟು ನಿಮಗೆ ರಿಯಲೈಸೇಷನ್ ಅಂದ್ಕೊಂಡು ಸಾಲ್ವ್ ಮಾಡೋದಕ್ಕೆ, ಪ್ರಾಕ್ಟೀಸ್ ಮಾಡೋದಕ್ಕೆ, ಓದೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ. ಇಷ್ಟ ಆಗಿದ್ರೆ ಈ ಸೆಷನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇಲ್ಲಿ ಕಮೆಂಟ್ಸಲ್ಲಿ ಮೆನ್ಷನ್ ಮಾಡಿ. ಈ KCET ಯಾವುದಾದ್ರೂ ಕ್ವಶನ್ಸು ಚಾಪ್ಟರ್ ವೈಸ್ ಸಾಲ್ವ್ ಮಾಡೋಣ ಅಂತಿದ್ದೀನಿ. ಓಕೆ ಆಗಿದ್ರೆ ಕಮೆಂಟಲ್ಲಿ ಎಸ್ ಸರ್ ವಿ ವಾಂಟ್ ಅಂತ ಮೆನ್ಷನ್ ಮಾಡಿ. ನಾನು ನಿಮ್ಮ ಮುಂದೆ ತೊಗೊಂಬರ್ತೀನಿ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ. ಆ್ಯಂಡ್ ನಾನು ನಿಮ್ಮ ಲೋಕೇಶ್. ಮತ್ತಷ್ಟು ಕಂಟೆಂಟ್ಗಾಗಿ ನಿಮ್ಮ ಲೈಕ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು.